ಮಹಾತ್ಮ ಗಾಂಧಿ ಹೆಸರಲ್ಲೇ ನೀವು ಟ್ರಾನ್ಸ್ಪರೆನ್ಸಿ ತರುವುದಾದರೆ, ಅಕೌಂಟಬಿಲಿಟಿ ತರುವುದಾದರೆ, ಇನ್ನೂ ಹೆಚ್ಚು ಕೆಲಸಗಳನ್ನ ಕೊಡುವುದಾದರೆ ಮತ್ತು ಗ್ರಾಮ ಪಂಚಾಯತಿಗಳನ್ನ ಸದೃಢಗೊಳಿಸೋದಾದರೆ ನಮ್ದು ಅಭ್ಯಂತರ ಇರ್ತಾ ಇರಲಿಲ್ಲ. ನಾವು ಡಿಸೆಂಟ್ರಲೈಸ್ ನಂಬಿಕೆ ಇಟ್ಕೊಂಡಿರೋ, ನೀವು ಸೆಂಟ್ರಲೈಸಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಗ್ರಾಮ ಪಂಚಾಯತಿ ಅಧಿಕಾರವನ್ನು ಕಸಿದುಕೊಳ್ತಕ್ಕಂಥದ್ದು ಸಂವಿಧಾನ ಆಶಯಗಳ ವಿರುದ್ಧವಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ರಾಜೀವ್ ಗಾಂಧಿ ಅವರಿದ್ದಾಗ ಇದೇ ದೇಶಕ್ಕೆ ಕೊಟ್ಟಂಥ ಕೊಡುಗೆ 73-74 ಅಮೆಂಡ್ಮೆಂಟ್ಸ್ ಪ್ರಕಾರ ಪಂಚಾಯತಿ ರಾಜ್ನ ಸದೃಢಗೊಳಿಸಬೇಕಂತ ಕೆಲಸ ಮಾಡಿದ್ರು. ಅದು ತದ್ವಿರುದ್ಧ ಕೆಲಸ ಮಾಡೋದಕ್ಕೆ ನಮ್ಗೆ ವಿರೋಧ ಇರತಕ್ಕಂಥದ್ದು. ಎರಡನೇದು ಹೇಳ್ಬೇಕಂದ್ರೆ ಇಡೀ ವಿಷಯ ಬಿಡುಗಡೆ ಮಾಡಿದ್ರೆ ಎಷ್ಟು ಹೋಗ್ತಿತ್ತು ರಾಜ್ಯ ಸರ್ಕಾರ? ನಿಮ್ಮನ್ನ ನೋಡಿ ಹೇಳಿರೋದು, ನಿಮ್ಮಂತವ್ರು ನೋಡಿ ಹೇಳಿರೋದು. ಹಾಗಾಗಿ ಕೆಲವು ಜನ ಇಂಥವ್ರು ಇದ್ರು, ಕೆಲವು ಜನ ಇದ್ರು, ಅವ್ರು ನೋಡಿ ಹೇಳಿರೋದು. ಹಾಗಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ. ನಾನು ಹೇಳ್ತಾ ಇದ್ದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಹೇಳ್ಬೇಕು ಅನ್ನೋದ್ರೆ, ನನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರು, ನನ್ನ ಮೇಲೆ ಯಾಕಪ್ಪ ಹೊರೆ ಹಾಕ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೀವಿ. ಎರಡನೇದು ಹೇಳ್ಬೇಕು ಅಂದ್ರೆ ಗ್ರಾಮ ಪಂಚಾಯತ್ ಸದೃಢಗೊಳಿಸಬೇಕು. ಎರಡನೇದು ಅವ್ರಿಗೆ ಉದ್ಯೋಗ ಖಾತ್ರಿ ಇದರಲ್ಲಿ ಗ್ಯಾರಂಟಿ ಇಲ್ಲ. ನೋಟಿಫೈ ಮಾಡಿದ ಮೇಲೆ ಅವ್ರಿಗೆ ಹೇಳಿದಾಗ ಒಂದು ಕೆಲಸ ಮಾಡಬೇಕು. ಅದು ಕೂಡ ಪಾಸ್ ಕೊಟ್ಟು 60 ದಿನ ಅದಕ್ಕೆ ಬ್ರೇಕ್ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಅದು ನೀವು ಆಮೇಲೆ ಮಾತಾಡಿ. ಓಕೆ, ನಾನು ಹೇಳ್ತಾ ಇರೋದು ಅದು ರೈತನಿಗೆ ಗೊತ್ತಿದೆ, ಯಾವಾಗ ಲೀವ್ ತಗೋಬೇಕು, ಯಾವಾಗ ಕೆಲಸ ಮಾಡಬೇಕು ಅನ್ನೋದು ಅವ್ನು ಗೊತ್ತಿರ್ತದೆ. ನೀವು ಹೇಳ್ಬೇಕಾಗಿಲ್ಲ ನಮ್ಮ ರೈತರಿಗೆ. ಯಾಕಂದ್ರೆ ಈ ದೇಶ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ. ಒಂದು ಮಾತೇ ಇಲ್ಲ. ರೈತರು ನಮಗೆ ಕೂಲಿ ಕಾರ್ಮಿಕರು ಸಿಗ್ತಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡು ನಿಜಾನ ಸುಳ್ಳ ಸರ್? ನೀವು ಹೇಳಿ ಅದನ್ನ. ಎವ್ರಿ ಟೈಮ್ ದಟ್ ಇಸ್ ನಾಟ್ ಅ ಸಿನಾರಿಯೋ ಇನ್ ದ ಎಂಟೈರ್ ಕಂಟ್ರಿ. ಸಮ್ ಪ್ಲೇಸಸ್ ಮೇ ಬಿ ದೇರ್. ನೋಡಿ, ಇಂಥ ನ್ಯೂನತೆಗಳಿಗೆ ತರತಕ್ಕಂಥದಕ್ಕೆ ನೀವು ಅಮೆಂಡ್ಮೆಂಟ್ ಅಂತಂದ್ರೆ ಆ ಒಂದು ಸ್ಕೀಮ್ ಅಮೆಂಡ್ಮೆಂಟ್ ತಂದ್ರೆ ಒಪ್ಕೊಳ್ತಾ ಇದೆ. ಸ್ಕೀಮ್ನೇ ಬದಲಾವಣೆ ಮಾಡ್ಬಿಟ್ರೆ ನೀವು, ಅದರ ಉದ್ದೇಶನೇ ಬದಲಾವಣೆ ಮಾಡ್ಬಿಟ್ರೆ, ಸಂವಿಧಾನ ಆಶಯಗಳ ವಿರುದ್ಧವಾಗಿ ಮಾಡ್ಬಿಟ್ರೆ, ಇನ್ನೊಂದು ಹೇಳ್ತೀನಿ, ಅದರಲ್ಲಿ ಉದ್ಯೋಗ ಗ್ಯಾರಂಟಿ ಮಾಡಿರ್ತಕ್ಕಂಥ ಸೆಂಟ್ರಲ್ ನೋಟಿಫಿಕೇಶನ್ ಆದ್ಮೇಲೆ ಅವನು ಕರೆದಾಗ ಕೆಲಸ ಮಾಡಬೇಕು, ಇಲ್ಲ ಮನೇಲಿ ಕುತ್ಕೋಬೇಕು. ಯಾವ ನ್ಯಾಯ ರೀ ಇದು? ಇವತ್ತು ಹೇಳ್ತೀನಿ ಕೇಳಿ. ವಲಸೆ ಹೋಗ್ದ ಈ ನರೇಗಾ ಪ್ರೋಗ್ರಾಮ್ ವಲಸೆ ಹೋಗಿರೋನ್ನ ನಿಲ್ಸಿರ್ತಕ್ಕಂಥದ್ದು ನರೇಗಾ ಪ್ರೋಗ್ರಾಮ್ ಆಗಿತ್ತು. ಇದರಿಂದ ವಲಸೆ ಜಾಸ್ತಿ ಮಾಡ್ತಾರೆ ಇನ್ನು ಮೆಟ್ರೋ ಸಿಟಿಗಳಿಗೆ. ಏನ್ ಮಾಡ್ಬೇಕು ಇವರಿಗೆ? ಏನ್ ಮಾಡ್ಬೇಕು ಹೇಳಿ? ಉದ್ಯೋಗಗಳು ನಷ್ಟ ಆಗ್ತವೆ. ಅವತ್ತು ಕೋವಿಡ್ ಸಂದರ್ಭದಲ್ಲಿ ನರೇಗಾ ಪ್ರೋಗ್ರಾಮ್ ಇದಕ್ಕೆ ಜನ ITBT ಅವರು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾರಲ್ಲ, ಬದುಕು ಕಟ್ಕೊಂಡ್ರಲ್ರಿ. ಸರ್, ಇದಕ್ಕೆ ನೀವು ಉತ್ತರ ಕೊಡಿ, ಯಡಳ್ಳಿ ಸರ್ ಉತ್ತರ ಕೊಡ್ಲಿ. ಮನ್ರೇಗಾ ಯೋಜನೆ ಇದ್ದಾಗ ವಲಸೆ ಆಗ್ತಿರ್ಲಿಲ್ಲ ಅನ್ನೋದು ಸತ್ಯ ಆಗ್ಬಿಟ್ಟಿದ್ರೆ ಸರ್, ಬೆಂಗಳೂರಿನಲ್ಲಿ ಇವತ್ತು ಸಂಖ್ಯೆ ಎಷ್ಟಿದೆ ನಿಮಗೂ ಗೊತ್ತು ಸರ್. ಪಾಪ್ಯುಲೇಷನ್ ಈ ಸ್ಕೀಮ್ ಏನು ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಈ ಸ್ಕೀಮು ಇವತ್ತು 100 ದಿನ ಇದ್ದಿದ್ದು 125 ದಿನ ಮಾಡಿದ್ಮೇಲೆ ಇದ್ರ ಜೊತೆನಲ್ಲಿ ನೋಡಿ, ಮುಂಚೆ ಬರ್ತಾ ಇದ್ದಿದ್ದು 86,000 ಕೋಟಿ, ಈಗ 2.9 ಕೇಳಿಸ್ಕೊಡ್ರಿ, 2.95 ಲಕ್ಷ ಕೋಟಿ, 2.95 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಬಜೆಟ್ ನ ಗಾತ್ರ ಹೆಚ್ಚಾಗಿದೆ, ಅದಕ್ಕೆ ಸಂಖ್ಯೆ ದೊಡ್ಡದಾಗಿದೆ. ಎಷ್ಟು 3 ಪಟ್ಟು ಜಾಸ್ತಿ ಮಾಡಿದೆ. ಅದರಲ್ಲೂ ಈ ಡಬಲ್ ಇಂಜಿನ್ ಸರ್ಕಾರಗಳಿಲ್ಲದ ರಾಜ್ಯಗಳಿಂದ ಪದೇ ಪದೇ ಬರ್ತಿರೋ ಆರೋಪ ಕೇಂದ್ರ ಸರ್ಕಾರದ ಮೇಲೆ ಅಧಿಕಾರ ವಿಕೇಂದ್ರೀಕರಣದ ವಿರುದ್ಧವಾಗಿ ನಿಂತ್ಕೊಂಡು ಎಲ್ಲವೂ ಕೂಡ ತಮ್ಮ ಹತ್ರನೇ ಬರಬೇಕು, ಆದ್ರೆ ಆರ್ಥಿಕ ಹೊರೆ ಮಾತ್ರ ರಾಜ್ಯಗಳ ಮೇಲೆ ಬರಬೇಕು. ಈ ರಾಮ್ಜಿನೋ VB ರಾಮ್ಜಿ ಬಿಲ್ಲುನು ಕೂಡ ಅದರ ಮತ್ತೊಂದು ಸ್ವರೂಪ ಅನ್ನೋ ಆರೋಪ. ಸತ್ಯ ಇದೆ ಅದರಲ್ಲಿ. ಅದಕ್ಕೆ ಇಷ್ಟೊತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸಂವಿಧಾನವನ್ನು ನೋಡುವವರು ಸಹಿತ ಒಂದೊಂದು ಕನ್ನಡಕ್ಕೆ ಹಾಕ್ಕೊಂಡಿರ್ತಾರೆ. ಕೆಲವೊಂದು ಕೇಸರಿ ಕನ್ನಡಕ, ಕೆಲವೊಂದು ಹಳದಿ ಕನ್ನಡಕ್ಕೆ ಹಾಕ್ಕೊಂಡಿರ್ತಾರೆ. ಅವರು ಓದ್ಕೊಂಡ್ಬರ್ಬೇಕು ಅಂತ. ಯಾವ ಕನ್ನಡಕ್ಕೆ ಹಾಕ್ಕೊಂಡು ಓದ್ಕೊಂಡ್ ಬಂದಿದೀವಿ ಅನ್ನೋದು ಅದು ಡಿಪೆಂಡ್ ಆಗಿದೆ. ಈಗ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ, ನಮ್ಗೆ ಗೊತ್ತು ನೀವು ಕನ್ನಡಕ್ಕೆ ಏನು ಅಂತ ಗೊತ್ತಾಯ್ತು. ಈಗ ಯಾವುದು ಸಂವಿಧಾನವನ್ನ ಪ್ರತಿಪಾದಿಸತಕ್ಕಂಥವ್ರ ಬಗ್ಗೆ ಹೇಳ್ತಾ ಇರೋದು. ಸಂವಿಧಾನದಲ್ಲಿ ಯಾವುದೇ ಸಂವಿಧಾನಾತ್ಮಕವಾಗಿ ಹೇಳ್ತಾ ಇರೋದು, ಯಾವುದೇ ಒಂದು ಕಾನೂನು ಆಗಬೇಕಾದ್ರೆ ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಪ್ರಜಾಪ್ರಭುತ್ವ 18ನೇ ನವೆಂಬರ್ 2025 ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ ಜಿರಾಮ್ಜಿ. 19ನೇ ತಾರೀಕು ನವೆಂಬರ್ 25 ರಾಜ್ಯಸಭೆಯಲ್ಲಿ ಆಗುತ್ತೆ. ಶರವೇಗದಲ್ಲಿ ಆಗ್ತವೆ ಎಲ್ಲವೂ ಸಹಿತ. 20ನೇ ತಾರೀಕು ರಾಷ್ಟ್ರಪತಿಯವರಿಂದ ಸೈನು ಮಾಡಿಸಲಾಗುತ್ತೆ. ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ತರಬೇಕಾಯ್ತು ಈ ಚರ್ಚೆ ಇಲ್ಲದೆ ಅನ್ನೋದು ಪ್ರಶ್ನೆ. ಅದಕ್ಕೂ ಒಂದು ಕಾರಣ ಇದೆ. ಯಾಕೆ ಕಾರಣ ಅಂತಂದ್ರೆ, ಮೊದಲನೇದಾಗಿ 2021 ಪಶ್ಚಿಮ ಬಂಗಾಳಕ್ಕೆ ಮನ್ರೇಗಾ ಯೋಜನೆ ಹಣಕಾಸು ಬಿಡುಗಡೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಅಲ್ಲಿ ಅಕ್ರಮ ನಡೆದಿದೆ ಎನ್ನುವ ಆರೋಪ ಇತ್ತು. ಪಶ್ಚಿಮ ಬಂಗಾಳದ ಸರ್ಕಾರ ನ್ಯಾಯಾಲಯಕ್ಕೆ ಹೋಯಿತು. ಅದು ಕಲ್ಕತ್ತಾ ಉಚ್ಚ ನ್ಯಾಯಾಲಯದಲ್ಲಿ
ರಾಜ್ಯ ಸರ್ಕಾರ ಪರವಾಗಿ ಬಂತು. ಅವರು ಮತ್ತೆ ಏನಾಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟಲ್ಲಿ ಆದೇಶ ನೀಡಿತು, ಏನು ಅಂತಂದ್ರೆ ಮೊದಲು ಬಾಕಿ ಹಣ ಪಾವತಿ ಮಾಡಿ ಆ ಯೋಜನೆಯನ್ನು ಪುನರಾರಂಭಿಸಬೇಕು ಅಂತ ಹೇಳ್ತೀನಿ ಕೇಳಿ. ಈ ನಿರ್ದೇಶನ ನೀಡಿದ ಕೆಲವೇ ವಾರಗಳಲ್ಲಿ, ಬಹಳ ತರಾತುರಿಯಲ್ಲಿ 18 ನವೆಂಬರ್ 2025ರಲ್ಲಿ ಈ ಚರ್ಚೆ ಇಲ್ಲದೆ ಈ ಬದಲಾವಣೆಯನ್ನು ತರಲಾಯಿತು, ಹೊಸ ಕಾಯ್ದೆಯನ್ನು ಮಾಡಲಾಯಿತು. ಇದು ಅಗತ್ಯ ಇರಲಿಲ್ಲ, ಚರ್ಚೆಗಳು ಆಗಬೇಕಾಗಿತ್ತು. ಸಂವಿಧಾನಾತ್ಮಕವಾಗಿ ಇದು ಮಾಡಿದಂತ ಮೊದಲನೆಯ ಅಪರಾಧ. ಸೊ ಆದ್ದರಿಂದ ಸರ್ಕಾರ ಯಾರ್ದಿದೆ ಅನ್ನೋದು ನಮಗೆ ಮುಖ್ಯ ಅಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದು ಮುಖ್ಯ. ಆಮೇಲೆ ಈಗ ಬಂದಿರತಕ್ಕಂತ ಜಿ ರಾಮ್ಜಿ ಯೋಜನೆ ಮತ್ತು ಹಿಂದಿರ್ತಕ್ಕಂಥ ಮನ್ರೇಗಾ ಯೋಜನೆ ಯಾವ ರೀತಿಯಾದ ಸಂಬಂಧಗಳಿದಾವೆ ಹೇಳ್ಬಿಡಿ ನಮಗೆ. ಯಾವ ರೀತಿಯಾದಂಥ ಅಲ್ಲಿ ಯಾವ ಇವುಗಳನ್ನು ಸಹಿತ ಅಂಶಗಳನ್ನು ಪರಿಗಣಿಸಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಬದಲಾಯಿಸಲಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಕೂಲಿ ಕಾರ್ಮಿಕರ ಹಕ್ಕನ್ನು ಕಿತ್ಕೊಳ್ಳೋದಾಗಿದೆಯಲ್ಲ, ಅದು ಯಾರಾದರೂ ಇರಲಿ, ನಮ್ಗೆ ಯಾವ ಸರ್ಕಾರ ಅನ್ನೋದು ನನಗೆ ಮುಖ್ಯ ಅಲ್ಲ. ನಮ್ಮ ರಾಜ್ಯದ ಹಕ್ಕುಗಳನ್ನ ಕಿತ್ಕೊಂಡಿದೆ, ರಾಜ್ಯದ ಮೇಲೆ ಭಾರ ಮಾಡಲಾಗಿದೆ. ಯಾಕಂದ್ರೆ ಈ ಮೊದಲನೇದಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥವ್ರು ಕನ್ನಡಿಗರು. ಕರ್ನಾಟಕ ರಾಜ್ಯ ನಮ್ಮದು, ಪಕ್ಷ ಆಮೇಲೆ. ಇದು ಕರ್ನಾಟಕ ರಾಜ್ಯ ಆದದ್ರಿಂದ ನನ್ನ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದನ್ನು ನಾವು ಯಾರೂ ಬಿಡಬಾರ್ದು. ನಮ್ದು ಯಾವುದಾದ್ರೂ ಪಕ್ಷ ಇರಲಿ, ಯಾವುದಾದ್ರೂ ಧರ್ಮ ಇರಲಿ, ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಕೂಲಿ ಕಾರ್ಮಿಕರ ಅನ್ಯಾಯ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸುಧಾರಣೆ ಮಾಡ್ತೀರಾ ಮಾಡಿ. ಭ್ರಷ್ಟಾಚಾರ ಆಗಿದೆಯಾ, ನಿಮ್ದೇ ಸರ್ಕಾರ ಇತ್ತು, ಟೈಟ್ ಮಾಡಿ. ಭ್ರಷ್ಟಾಚಾರ ಇಲ್ಲದಂತ ಒಂದೇ ಒಂದು ನನಗೆ ಡಿಪಾರ್ಟ್ಮೆಂಟ್ ಹೇಳ್ಬಿಡಿ. ಹಲವು ಜನರು ಲೋಕಲ್ ಫ್ಲೈ, ಬಣ್ಣ ಅಥವಾ ಕಡಿಮೆ ಬೆಲೆಯ ವಾಟರ್ ಪ್ರೂಫ್ ಸ್ಟಾಂಪ್ ಅನ್ನ ನೋಡಿ ಮೋಸ ಹೋಗ್ತಾರೆ. ಮತ್ತೆ ಇದು ಸೈನಿಕ್ 710. ಲೋಕಲ್ ಫ್ಲೈ ಕೇವಲ ವಾಟರ್ ಪ್ರೂಫ್ ಅಂತ ವಾದ ಮಾಡ್ತಾರೆ, ಆದ್ರೆ ಸೈನಿಕ್ 710ನೇ ಅಸಲಿ ವಾಟರ್ ಪ್ರೂಫ್ ಫ್ಲೈ. ಹಾಗಾದ್ರೆ ಮೋಸ ಹೋಗ್ಬೇಡಿ, ಸೈನಿಕ್ 710ನೇ ಮನೆಗೆ ತನ್ನಿ. ಸೈನಿಕ್ 710 ಕೇವಲ 114 rupees per unit. Hyper is a state of mind. TVS N-Top 150, India's first hyper sports scooter, is here. ವಿದ್ಯುತ್ ಬಿಲ್ಲಿನ ಚಿಂತೆಯನ್ನ ಬಿಟ್ಟುಬಿಡಿ. ಮೈಕ್ರೋಟೆಕ್ನ ಸೋಲಾರ್ನಿಂದ ನಾನ್ ಸ್ಟಾಪ್ ಸೇವ್ ಮಾಡಿ. ಮೈಕ್ರೋಟೆಕ್ ಆಗಿರಿ ಆನ್, ಫುಲ್ ಆನ್. ये नरम सी अदाएं त्वचा पर जो छाए, सुनाए कोई किस्सा मुझे. इस खेल में हम रोते हैं पर हंसते भी हैं, और इस खेल में हम रुलाते भी हैं. डेयरिंग है, केयरिंग भी, शिद्दत, जुर्रत, मोहब्बत, सब है इस खेल में. ये खेल एक खेल से ज्यादा है, ये खेल है इमोशन का. देखिए टाटा WPL 9 जनवरी से जियो हॉटस्टार और स्टार स्पोर्ट्स नेटवर्क पर. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಬೆಂಗಳೂರಿನ ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ಅಗರ ಮೆಟ್ರೋ ಕಾಮಗಾರಿ ವೇಳೆ ನಿಯಂತ್ರಣ ತಪ್ಪಿ ಬೃಹತ್ ಕ್ರೇನ್ ಬಿದ್ದಿದೆ. ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವಂತ ಬ್ಲೂ ಲೈ ಮೆಟ್ರೋ ಕಾಮಗಾರಿಯಲ್ಲಿ ತೊಡಗಿದ್ದ ಕ್ರೇನ್ ಕುಸಿತಗೊಂಡಿದೆ. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ಸಂಕ್ರಾಂತಿಯ ಗಾಳಿಪಟದ ಚೈನೀಸ್ ಮಾಂಜಾದಾರ ಒಂದು ಜೀವವನ್ನ ಬಲಿ ಪಡೆದಿದೆ. ಬೈಕ್ ಸವಾರನ ಕುತ್ತಿಗೆ ಸುತ್ತಿ ನಡು ರಸ್ತೆಯಲ್ಲಿ ನರಳಾಡಿ ಪ್ರಾಣ ಬಿಟ್ಟಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಸಂಜೀವ್ ಕುಮಾರ್ ರಸ್ತೆಯಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಬೈಕ್ ಸವಾರ ಸಾವಿನ ಬಳಿಕ ಗ್ರಾಮ ಪಂಚಾಯತ್ಗಳು ಎಚ್ಚೆತ್ತುಕೊಂಡಿವೆ. ಚೀನಿ ಮಾಂಜಾದಾರ ಬಳಸದಂತೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಹೇಗಿದೆ ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜ್ಯುವೆಲ್ಲರಿಲಿ ಮಾತ್ರ. ಹಳೆ ಆಭರಣಗಳನ್ನು ಕೊಟ್ಟು 5 to 11 months ನಲ್ಲಿ ಅದೇ ವೇಟ್ಗೆ ಹೊಸ ಆಭರಣಗಳನ್ನು ತಗೊಳ್ಳಿ. ಎಕ್ಸ್ಟ್ರಾವಾಗಿ ₹1 ಕೊಡಬೇಡಿ. ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್.
ಕಾಂಗ್ರಾಟ್ಸ್. ಬೆಳಿಗ್ಗೆ ಫೋನ್ ತೆಗ್ದಿಲ್ಲ.